ನಮ್ಮ ಜೊತೆಗೆ ಚಿತ್ರನಟ ಚೇತನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣ ತಾವು ಅಬ್ಸರ್ವ್ ಮಾಡಿರ್ಬೋದು. ದ ನಟಿ ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳು ಅನ್ನೋಂಥ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ನಡೀತಾ ಇರೋದು, ಒಂದು ಕಮೆಂಟ್ಗಳನ್ನು ಹಾಕುವಂಥ ವಿಚಾರದ ತಮ್ಮ ಗಮನಕ್ಕೆ ಬಂದಿದೆಯಾ? ಬಂದಾದಮೇಲೆ ತಮ್ಮ ಅಭಿಪ್ರಾಯ ಏನು ಸರ್? ಹೌದು, ನಾನು ಗಮನಿಸಿದ್ದೀನಿ ಈ ವಿಚಾರ. ನಮಗೆ ಇದು ರಮ್ಯಾ ವರ್ಸಸ್ ಡಿ ಬಾಸ್ ಅಭಿಮಾನಿಗಳನ್ನಕ್ಕಿಂತ ರಮ್ಯಾ ಅಭಿವ್ಯಕ್ತಿ ಸ್ವತಂತ್ರ ವರ್ಸಸ್ ಕೆಲವು ವ್ಯಕ್ತಿಗಳು ಡಿ ಬಾಸ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು. ನಿಜವಾಗ್ಲೂ ದರ್ಶನ್ ಅವರು ಯಾರು ಸ್ಟಾರ್ ಆಗಿದ್ದಾರೆ ಅಂತ ಹೇಳ್ಕೊತಾರೋ ಅವ್ರಿಗೆ ಒಂದು ರೀತಿ ಕೆಟ್ಟಷ್ಟು ಕೊಡೋಕ್ಕೆ ಇವರ ಕೆಲಸಗಳು ಕಾಣ್ತಾ ಇದೆ. ನಮಗೆ ಸೋಷಿಯಲ್ ಮೀಡಿಯಾ ಭಾಳ ಪವರ್ಫುಲ್ ಇದೆ. ಈ ಡಿಜಿಟಲ್ ಮೀಡಿಯಾಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮೆಲ್ಲರಲ್ಲೂ ಪವರ್ ಇದೆ. ಬಟ್ ಅದನ್ನು ಜವಾಬ್ದಾರಿಯಿಂದ ಬಳಸೋದು ಭಾಳ ಮುಖ್ಯ ಆಗುತ್ತೆ. ನಮಗೆ ಎಲ್ಲರಿಗೂ ಕೂಡ ಬೇರೆಯವ್ರ ಅಭಿಪ್ರಾಯಗಳು, ಬೇರೆಯವ್ರ ವಿಚಾರಗಳು ಇಷ್ಟ ಆಗದೆ ಇರ್ಬೋದು. ಇವಾಗ ಕೆಲವು ಡಿ ಬಾಸಿನ ಅಥವಾ ದರ್ಶನ್ ಅವರ ಒಂದು ಇಷ್ಟಪಡೋರಿಗೆ ಎಲ್ಲ ಒಂದು ರಮ್ಯನ ಮಾತು ಇಷ್ಟ ಆಗದೆ ಇರ್ಬೋದು. ಖಂಡಿತ ಅದನ್ನು ನೀವು ವ್ಯಕ್ತಪಡಿಸಿ, ಅದನ್ನು ನೀವು ವಿಚಾರದಲ್ಲಿ ವ್ಯಕ್ತಪಡಿಸಿ, ಅದನ್ನು ನೀವು ಒಂದು ರೀತಿ ಒಂದು ಗಾಂಭೀರ್ಯ, ಒಂದು ಚಿಂತನೆ ಮುಖಾಂತರ ವ್ಯಕ್ತಪಡಿಸಿ, ಅದು ಇನ್ನೂ ಕರ್ನಾಟಕ ಜನರಿಗೆ ಒಪ್ಪಿಗೆನೂ ಆಗ್ಬೋದು. ಆದರೆ ನೀವು ಯಾವಾಗ ಒಂದು ಮಹಿಳಾ ವಿರೋಧಿ ಅಶ್ಲೀಲ ಮಾತುಗಳು ಆಡ್ತೀರಾ, ಯಾವಾಗ ಒಂದು ಮನುಷ್ಯತ್ವದ ವಿರೋಧ ಮಾತಾಡ್ತೀರಾ ಅಂದಾಗ ನಿಮ್ಮಲ್ಲಿ ಸತ್ಯ ಇದ್ದರೂ ಕೂಡ ಅದು ಜನರಿಗೆ ತಲುಪಲ್ಲ. ಅದು ಏನಪ್ಪ ಇವರೆಲ್ಲ ಕಿಡಿಗೇಡಿಗಳು. ಆಗಲೇ ದರ್ಶನ್ ಅವರ ಹೆಸರುಗಳು ಒಂದು ಸ್ವಲ್ಪ ಇವಾಗ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವರ ಹೆಸರು ಇವಾಗ ಒಂದು ವರ್ಷದಿಂದ, ಎಸ್ಪೆಷಲಿ ಎಷ್ಟೋ ವರ್ಷದಿಂದ, ಬಟ್ 1 ವರ್ಷದಿಂದ ಹೆಚ್ಚಾಗಿ. ಬಟ್ ಅದನ್ನು ನೀವು ಹೆಂಗೆ ಅದನ್ನು ಮಂಡಿಸ್ಬೇಕು ಅನ್ನೋದು ಕೂಡ ಭಾಳ ಜವಾಬ್ದಾರಿಯಿಂದ ಆಗಬೇಕು. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಿ. ನಮಗೆ ಸೋಷಿಯಲ್ ಮೀಡಿಯಾ ನಾನು ಅವೆಲ್ಲ ಹೇಳಿದ್ದೀನಿ ಇಸ್ ವೆರಿ ಪವರ್ಫುಲ್. ಅದನ್ನು ಹೆಂಗೆ ಪ್ರಾಪರಾಗಿ ಯೂಸ್ ಮಾಡಬೇಕು. ಮತ್ತು ಹೋರಾಟ ಅಂದಾಗ ಎಷ್ಟೋ ರಿಸ್ಕ್ ಆಗುತ್ತೆ ನಮಗೆ. ಯಾರೇ ಹೋರಾಟ ಪವರ್ಫುಲ್ ವ್ಯಕ್ತಿಗಳು ವಿರುದ್ಧ ಹೋರಾಟ ಮಾಡಿದ್ರೆ ಅಥವಾ ವಿಚಾರ ಮಂಡಿಸಿದ್ರೆ ಅದು ಭಾಳ ವಿರೋಧ ಬರುತ್ತೆ. ಬಟ್ ಮಹಿಳೆಯರಿಗೆ ಇನ್ನೂ ಕಷ್ಟ ಆಗುತ್ತೆ. ಯಾಕೆಂದರೆ ಏನಾಗುತ್ತೆ ಅಂದರೆ ಭಾಳ ಒಂದು ಅಶ್ಲೀಲ ಪದಗಳು, ಭಾಳ ಒಂದು ವಲ್ಗರ್ ಪದಗಳು, ಭಾಳ ಒಂದು ಯಾವ ಒಂದು ನಿಜವಾಗ್ಲೂ ಮನೆಯಲ್ಲಿ ಒಳ್ಳೆ ಒಂದು ತಂದೆ ತಾಯಿ ಸಾಕಿರೋರು, ಒಂದೇ ಒಂದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇರೋರು ಅಂತ ಮಾತಾಡದೇ ಇರೋ ಮಾತುಗಳನ್ನು ಎಷ್ಟೋ ಸಲ ಬರ್ತಾ ಇದ್ದಾಗ ಅವರಿಗೆ ಅದು ಇನ್ನೂ ಒಂದು ರೀತಿ ಮಹಿಳಾ ಹೋರಾಟಗಾರತಿಯರಿಗೆ ಇನ್ನೂ ಕಷ್ಟ ಆಗುತ್ತೆ. ನಾವೆಲ್ಲ ಈ ವಿಚಾರದಲ್ಲಿ ಜಾಗೃತಿ ಹೋಗಬೇಕು. ನಾವೆಲ್ಲ ನುಡಿದಂತೆ ನಡಿಬೇಕು. ಮತ್ತು ರಮ್ಯಾನು ಹ್ಯಾಂಡಲ್ ಮಾಡ್ತಿರೋದು ಕೂಡ ಅದನ್ನು ಯಾವ ಒಂದು ಕೆಟ್ಟ ಪದ ಬಳಸ್ತೆ ಅದನ್ನು ಕೂಡ ಭಾಳ ಒಂದು ಗಂಭೀರವಾಗಿ ಅವರು ಕೂಡ ಅದು ಮೀಡಿಯಾಗಳಲ್ಲಿ ಅವರು ಅದನ್ನು ವರ್ತಿಸ್ತಾ ಇದೆ, ಅವರು ಅದು ವಿಚಾರ ಮಂಡಿಸ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ನಮಗೆ ಆರ್ಟಿಕಲ್ 19 ಇದೆ. ಆರ್ಟಿಕಲ್ 19 ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ರಮ್ಯಾ ಅವ್ರಿಗೂ ಇದೆ, ಈ ದರ್ಶನ್ ಅವರ ಅಭಿಮಾನಿಗಳಂತ ಹೇಳ್ಕೊಳ್ಳೋರಿಗೂ ಖಂಡಿತ ಇದೆ. ಬಟ್ ಅದನ್ನು ಒಂದು ಸಂವಿಧಾನ ಚೌಕಟ್ಟಲ್ಲಿ ನಾವು ಬಳಸಬೇಕು, ಮಾಧ್ಯಮದ ಸ್ವಾತಂತ್ರ್ಯ ಸಂವಿಧಾನ ಚೌಕಟ್ಟಲ್ಲಿ ಬಳಸಬೇಕು ಹೊರತು ಈ ಥರ ಪದಗಳು ಭಾಳ ಕೆಟ್ಟ ಸಂದೇಶ ಸಾರುತ್ತೆ. ಮತ್ತು ಅವರು ಯಾರನ್ನು ಇಷ್ಟಪಡ್ತಾ ಇದ್ರು, ಮತ್ತು ಇದನ್ನು ಯಾರನ್ನು ರೇಣುಕಾಸ್ವಾಮಿಯವರು ಒಂದು ರೀತಿ ಕಾರಣರಾಗಿದ್ದಾರೆ ಅವ್ರ ಸಾವಿಗೆ ಅಂತ ಕೆಲವರು ಅದನ್ನು ಸಮರ್ಥಿಸ್ಕೊತಾರೋ ಅವ್ರದ್ದೇ ರೀತಿಯಲ್ಲಿ ನಡ್ಕೊಳ್ಳೋದನ್ನು ನಾವು ಯಾವತ್ತೂ ಅದನ್ನು ಒಪ್ಪಕ್ಕಾಗಲ್ಲ. ಬಹುಶಃ ಅವ್ರಿಗೂ ಅದನ್ನು ಯಾರು ಅದನ್ನು ಬರೆದಿದ್ದಾರೋ ಅವ್ರನ್ನ ಮನವರಿಕೆ ಮಾಡಿದ್ರೆ ಅವರು ಅದನ್ನು ಒಪ್ಪಲ್ಲ. ಸರ್, ಈಗ ನಟಿ ರಮ್ಯಾ ಬರೀ ನಟಿ ಮಾತ್ರ ಅಲ್ಲ, ಮಾಜಿ ಸಂಸದೆ. ಈಗ ಅವರೇ ಹೇಳ್ತಾ ಇರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ದರ್ಶನ್ ಅಭಿಮಾನಿಗಳ ಈ ದುರ್ವರ್ತನೆಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಅನ್ನೋಂಥ ಪೋಸ್ಟ್ ಮಾಡಿದ್ದಾರೆ ಸರ್. ಹೌದು, ನಾನು ಕೂಡ ಇವಾಗ ತಾನೇ ಅದನ್ನೇ ಪ್ರಸ್ತಾಪ ಮಾಡಿದೆ. ನಮಗೆ ಈ ಥರ ಮಹಿಳಾ ವಿರೋಧಿ ಮಾತುಗಳಿಂದ ಅದು ಏನು ಸಂದೇಶ ಸಾರುತ್ತೆ? ಇಟ್ ಶೋಸ್ ದ್ಯಾಟ್ ಇಟ್ ಈಸ್ ಇನ್ಬಿಲ್ಟ್ ಎಂಟ್ರೆನ್ಚ್ಡ್ ಇನ್ ಸೊಸೈಟಿ. ಈ ಮನಸ್ಥಿತಿಗಳು, ಈ ಪದ ಬಳಕೆ, ಈ ಕೆಟ್ಟ ಪದಗಳು ಎಷ್ಟೋ ಒಂದು ಆ್ಯಂಟಿ ವುಮೆನ್ ಆಗುತ್ತೆ. ನಾವು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಫೈಟ್ ಮಾಡಬೇಕಾಗಿರೋದು ಅನೇಕ ರೀತಿಯಲ್ಲಿ. ರಮ್ಯಾ ಅವರು ಅವರ ವೈಯಕ್ತಿಕ ರೀತಿಯಲ್ಲೂ ಅದನ್ನು ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಹೋರಾಟಗಾರರು, ಹೋರಾಟಗಾರತಿಯರು ಅದಕ್ಕೆ ಜಾಗೃತಿ ಮೂಡಿಸೋ ಜೊತೆ ಸರ್ಕಾರನೂ ಕೂಡ ಹೆಂಗೆ ಒಂದು ರೀತಿ ಲಿಂಗ ಸಮಾನತೆ ಕ್ಲಾಸ್ಗಳಾಗಿರ್ಬೋದು, ಒಂದು ಪ್ರಾಪರ್ ಬಿಹೇವಿಯರು, ಸಿವಿಕ್ ಸೆನ್ಸ್ಗಳು, ಮತ್ತು ಇದೆಲ್ಲ ಕೂಡ ಜಾಗೃತಿ ಮಾಡಿಸೋಕ್ಕೂ ಕೂಡ ಸರ್ಕಾರನೂ ಜವಾಬ್ದಾರಿ ತೊಗೋಬೇಕು. ಮತ್ತು ಈ ಒಂದು ಸೈಬರ್ ಡಿಪಾರ್ಟ್ಮೆಂಟ್, ನಾನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗಳ ಹತ್ರ ಮಾತಾಡಿದ್ದೀನಿ, ಭಾಳ ಗಟ್ಟಿಯಾಗಿ ಸೈಬರ್ ಕ್ರೈಮ್ಗಳನ್ನು ಅದನ್ನು ಏನೇನು 24/7 ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಮತ್ತು ಸೈಬರ್ಗಳನ್ನು ಹೆಂಗೆ ಒಂದು ದುರುಪಯೋಗ ಅಥವಾ ಅದನ್ನು ಒಂದು ಅದನ್ನು ಒಂದು ಮಿಸ್ಯೂಸ್ ಆಫ್ ದ ಹೋಲ್ ಸೈಬರ್ ಸ್ಪೇಸ್ ಅನ್ನೋದನ್ನು ಅದು ಕೂಡ ಪೊಲೀಸ್ನವ್ರು ಅದು ನೋಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ಸಮಾಜಕ್ಕೆ
ಲಿಂಗ ಗೌರವಕ್ಕೆ ಪ್ರಜಾಪ್ರಭುತ್ವ ಎತ್ತಿ ಹಿಡಿಯೋಕ್ಕೆ ಕೆಲಸಗಳಾಗಬೇಕು. ಸೊ ನಮಗೆ ಅಫ್ಕೋರ್ಸ್ ನೀವು ಪ್ರಸ್ತಾಪ ಮಾಡಿರೋ ಥರ ಯಾವುದನ್ನು ಎಲ್ಲೋ ಒಂದು ಕಡೆ ರೇಣುಕಾ ಸ್ವಾಮಿ ಅವರ ಒಂದು ಕೊಲೆ ಆಯಿತೋ, ಅವರ ಒಂದು ಮಹಿಳಾ ವಿರೋಧಿ ವರ್ತನೆಯಿಂದನೇ ಒಂದು ರೀತಿ ಆಯಿತೋ, ಅದನ್ನೇ ಈ ವಿಚಾರದಲ್ಲಿ ಇಲ್ಲೂ ಕೂಡ ಎದ್ದು ಕಾಣಿಸ್ತಾ ಇದೆ ಅನ್ನೋದನ್ನು ನಮಗೆ ಒಂದು ವಿಪರ್ಯಾಸ, ಒಂದು ದುರಂತ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಟ ಪ್ರಥಮ್ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ, ಅವರ ಮೇಲೇನೂ ಹಲ್ಲೆ ಮಾಡುವಂಥ ಪ್ರಯತ್ನಗಳಾಯಿತು ಅನ್ನೋಂಥದ್ದು. ಜೊತೆಗೆ ಇಡೀ ಚಿತ್ರರಂಗ ರಮ್ಯಾ ಅವರ ಪರವಾಗಿ ನಿಲ್ಲಬೇಕು ಅನ್ನೋಂಥವ್ರ ಅಭಿಪ್ರಾಯ ಇದೆ. ತಮ್ಮ ಅಭಿಪ್ರಾಯ ಏನು ಸರ್? ನಮಗೆ ಇಡೀ ಚಿತ್ರರಂಗ ನಿಲ್ಲೋದಕ್ಕಿಂತ ನಮಗೆ ಯಾರು ಇದರ ಬಗ್ಗೆ ನಿಜವಾಗ್ಲೂ ಒಂದು ಕಾಳಜಿ ಇದೆಯೋ, ಅದು ಚಿತ್ರರಂಗದ ಒಳಗಿರ್ಬೋದು, ಚಿತ್ರರಂಗದ ಹೊರಗಿರ್ಬೋದು, ಯಾರಿಗೆ ಇದರ ಬಗ್ಗೆ ಒಂದು ಸಮಾಜದಲ್ಲಿ ಇಂಥ ಮಾತುಗಳಾಗ್ಬೋದು, ಸೋಷಿಯಲ್ ಮೀಡಿಯಾ ಒಂದು ಜವಾಬ್ದಾರಿಯಿಂದ ಬಳಸಬೇಕು, ಚರ್ಚೆಗಳು ನಡಿಬೇಕು, ವಾದ ವಿವಾದಗಳು ನಡೀಲಿ, ಬಟ್ ಯಾವ ಒಂದು ಅಶ್ಲೀಲ ಪದಗಳು ಇಲ್ಲದೆ ವಿಚಾರದಡಿಯಲ್ಲಿ ನಡಿಬೇಕು ಅಂತ ಯಾರಿಗೆ ಒಂದು ರೀತಿಯ ಕಾಳಜಿ, ಒಂದು ಆಸಕ್ತಿ, ಅದನ್ನು ಒಂದು ಉತ್ತಮ ಸಮಾಜದ ವಿಚಾರ ಇದು ಎಲ್ಲರೂ ನಿಂತ್ಕೋಬೇಕು. ಸೊ ದಿಸ್ ಇಸ್ ನಾಟ್ ಜಸ್ಟ್ ಅ ಫಿಲ್ಮ್ ಇಂಡಸ್ಟ್ರಿ ಇಶ್ಯೂ, ದಿಸ್ ಈಸ್ ಒಂದು ರೀತಿ ಸಮಾಜದಲ್ಲಿ ನಡೆದಿರೋ ಇಶ್ಯೂ. ಯಾಕಂದರೆ ನೀವು ನೋಡಿದ್ರೆ ರೇಣುಕಾ ಸ್ವಾಮಿಯವರು ಕೂಡ ಫಿಲ್ಮ್ ಇಂಡಸ್ಟ್ರಿನವ್ರು ಆಗಿರಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದು ಅವ್ರು ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದರು, ಬಟ್ ಅವರು ಕೂಡ ಸಮಾಜದ ವ್ಯಕ್ತಿ. ಇಲ್ಲಿ ಫಿಲ್ಮ್ ಇಂಡಸ್ಟ್ರಿ ಬೇರೆ, ಸಮಾಜ ಬೇರೆ ಅಂತ ಅಲ್ಲ, ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಯಾರೇ ಒಂದು ಇವತ್ತಿನ ದಿನ ನಮ್ಗೆ ಈ ಥರ ಸೋಷಿಯಲ್ ಮೀಡಿಯಾ ಅಥವಾ ಈ ಥರ ಸೈಬರ್ ಸ್ಪೇಸ್ ಮಿಸ್ಯೂಸ್ ಆಗದೆ ಒಂದು ಸಿವಿಲೈಸ್ ಡಿಬೇಟ್ ಆಗಬೇಕು ಅಂತಾರೋ ಅವರೆಲ್ಲರೂ ಕೂಡ ನಿಂತು ಇದಕ್ಕೆ ಒಂದು ಹೆಚ್ಚಾಗಿ ಧ್ವನಿ ಕೂಡಿಸ್ಬೇಕು. ಮತ್ತು ರಮ್ಯಾ ಅವರಿಗೆ ಈ ಥರ ಮುಂದೆ ಆಗದೇ ಈ ಥರ ಶಿ ಇಸ್ ಫೈಟಿಂಗ್ ಫಾರ್ ಅವೇರ್ನೆಸ್ಸು ಕೂಡ ಇದು ಭಾಳ ಮುಖ್ಯ ಆಗುತ್ತೆ. ಎಷ್ಟೋ ಜನ ನನಗೆ ಭಾಳ ವರ್ಷಗಳಿಂದ ಆಗಿದೆ, ಬಟ್ ನಾನೊಬ್ಬ ಗಂಡಸಾಗಿ ಅದನ್ನು ಅನುಭವಿಸೋಕ್ಕೂ, ಒಂದು ಹೆಂಗಸಾಗಿ ಡೈರೆಕ್ಟಾಗಿ ಅನುಭವಿಸೋಕ್ಕೂ ಹೋರಾಟಗಾರ್ತಿಯಾಗಿ ಹೆಂಗಸಾಗಿ ಇಟ್ಸ್ ಮಚ್ ಮೋರ್ ಡಿಫಿಕಲ್ಟ್ ಆ್ಯಂಡ್ ಮಚ್ ಮೋರ್ ಎಮೋಷ್ನಲಿ, ಪರ್ಸ್ನಲಿ ಆ್ಯಂಡ್ ಇನ್ ವೆರಿ ಮೆನಿ ವೈಸ್ ಟ್ರೈನಿಂಗ್ ಆ್ಯಸ್ ಅ ವುಮೆನ್ ಅದನ್ನು ಅನುಭವಿಸ್ತಾ ಇರೋದು. ಸೊ ಅವ್ರಿಗೆ ಇನ್ನೂ ಫೈಟಿಂಗ್ ಸ್ಪಿರಿಟ್ ಇರಲಿ, ಅವ್ರು ಇನ್ನೂ ಗಟ್ಟಿಯಾಗಿರಲಿ. ನಾವೆಲ್ಲರೂ ಕೂಡ ನ್ಯಾಯದ ಪರವಾಗಿ, ಒಂದು ಸಿವಿಲೈಸ್ ಡಿಬೇಟ್ ಪರವಾಗಿ, ಅಭಿವ್ಯಕ್ತಿ ಸ್ವತಂತ್ರ, ಮಾಧ್ಯಮದ ಸ್ವತಂತ್ರದ ಪರವಾಗಿ ಎಂದೆಂದಿಗೂ ನಿಂತಿರ್ತೀವಿ. ತಾವು ಕೂಡ ಫೈರ್ ಸಂಸ್ಥೆಯ ಮೂಲಕ ಅನೇಕ ವಿಚಾರಗಳನ್ನು ಧ್ವನಿ ಎತ್ತಿದ್ರಿ. ಈ ಪ್ರಕರಣದಲ್ಲಿ, ಈ ಘಟನೆಯಲ್ಲಿ ತಾವು ಧ್ವನಿ ಎತ್ತುವಂಥ ಕೆಲಸ ಏನಾರು ಆಗುತ್ತಾ? ಆ ರೀತಿ ಏನಾರ ಚಿಂತನೆ ಇದೆಯಾ? ಖಂಡಿತ. ನಾನು ಇವಾಗ ನೀವು ಹೇಳಿದರೆ ನನಗೂ ಅದನ್ನು ಯೋಚನೆ ಬಂದಿದೆ. ನಾನು ಫೈರ್ ಗ್ರೂಪ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಇದನ್ನು ನಾವು ಹೇಗೆ ಇದಕ್ಕೆ ನಾವು ಒಂದು ರೀತಿ ಧ್ವನಿ ಕೂಡಿಸ್ಬೋದು, ಏನು ಒಂದು ರೀತಿ ಇದನ್ನು ಮುಂದೆ ಆಗದೇ ಇರೋಂಗೆ, ಅಥವಾ ಒಂದು ಆಗಿರೋದನ್ನು ಸರಿಪಡಿಸೋಕ್ಕೆ, ಅಥವಾ ನಾವು ಒಂದು ರೀತಿ ಜನಜಾಗೃತಿ ಮೂಡಿಸೋಕ್ಕೆ ನಾವು ಏನೇನು ಮಾಡ್ಬೋದು ಅದೆಲ್ಲ ಚರ್ಚೆ ಮಾಡೋಣ. ಫೈರ್ ಅನ್ನೋದು ಯಾವಾಗಲೂ ಕೂಡ ಒಂದು ಲಿಂಗ ಸಮಾನತೆ, ಒಂದು ನ್ಯಾಯಕ್ಕೋಸ್ಕರ ನಾವು ನಿಂತಿರ್ತೀವಿ. ಸೊ ಅದನ್ನು ಕೂಡ ಈ ವಿಚಾರದಲ್ಲೂ ಕೂಡ ಮಂಡಿಸಿ ಏನೇನು ಮಾಡಿಸ್ಬೋದು, ಸರ್ಕಾರ ಹತ್ರ ಮಾಡಿಸ್ಬೋದು, ಒಂದು ಜಾಗೃತಿ ಹತ್ರ ಮಾಡಿಸ್ಬೋದು, ಪೊಲೀಸರ ಹತ್ರ ಮಾಡಿಸ್ಬೋದು, ಮತ್ತು ಮುಖ್ಯವಾಗಿ ಇಡೀ ಸಿನಿಮಾ ರಂಗದಲ್ಲಿರೋ ಕಾಳಜಿ ಉಳ್ಳವರೆಲ್ಲ ಸೇರಿಕೊಂಡು ನಾವು ಏನೇನು ಮಾಡ್ಬೋದು ಅನ್ನೋದನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡೋಣ. ಅಭಿಪ್ರಾಯ ಮಂಡಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಆದರೆ ಆರೋಗ್ಯಯುತವಾದಂತಹ ಚರ್ಚೆ ನಡೆದರೆ ಅನುಕೂಲ ಅನ್ನುವಂಥ ಮಾತನ್ನು ನಟ ಚೇತನ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.